ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ರಾ? ಚೆನ್ನಾಗಿದ್ರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ಕಥೆಯ ಒಂದು AI ಶಾರ್ಟ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ನೋಡಿ ಹೇಗಿದೆ ಅಂತ ಹೇಳಿ ಪ್ಲೀಸ್. ಅದು ಕೂಡ ರೊಮ್ಯಾಂಟಿಕ್ ಲವ್ ಸ್ಟೋರಿನೇ. ನೋಡಿ ಹೇಳಿ ಪ್ಲೀಸ್. ತಮ್ಮ ಆಜ್ಞೆ ಪ್ರಭು, ತಾವು ಹೇಳಿದಂತೆಯೇ ಆಗಲಿ ಎಂದಿದ್ದರು ತಮಾಷೆಯಾಗಿ ಅವನನ್ನೇ ನೋಡುತ್ತಾ ನಕ್ಕು ಮಿಸ್ಟರ್ ಆಚಾರ್ಯ. ಹೇಗಿದೆಯಾ ಪುಟ್ಟ ಈಗ? ಎಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಗೊತ್ತಾ ನಮಗೆ? ಏನಾಗೋಯ್ತು ನಿನಗೆ ಇದಕ್ಕಿದ್ದ ಹಾಗೆ ಅಂತ? ಸದ್ಯ ಹುಷಾರಾಗಿ ಬಂದ್ಯಲ್ಲ, ಹೋಗಿ ರೆಸ್ಟ್ ಮಾಡು. ಕೆಲಸಕ್ಕೆ ಬರಲು ಏನು ಅರ್ಜೆಂಟ್ ಇಲ್ಲ ಆಯ್ತಾ? ಪೂರ್ತಿ ಹುಷಾರಾದ ಮೇಲೆ ಬಾ. ಟೇಕ್ ಕೇರ್ ಮೈ ಗರ್ಲ್ ಎಂದಿದ್ದರು ತನ್ನ ಕಾಲಬುಡದಲ್ಲಿ ಕುಳಿತಿದ್ದ ಹುಡುಗಿಯ ತಲೆ ಸವರಿ ಮಿಸ್ಟರ್ ಆಚಾರ್ಯ. ಅವರೆಲ್ಲರ ಪ್ರೀತಿ ಕಾಳಜಿ ನೋಡಿ ಮನಸ್ಸು ತುಂಬಿ ಬಂದಿತ್ತು ಅವಳಿಗೆ. ಕಂಗಳು ತುಂಬಿ ಬಂದಿದ್ದವು. ಅಂಕಲ್, ನಿಮ್ಮೆಲ್ಲರ ಪ್ರೀತಿ ಕಾಳಜಿಗೆ ಏನ್ ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ ನನಗೆ. ನನ್ನಂಥ ಅನಾಥೆಗೆ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ನೀವು. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ನಾನು ನಾನು ಹುಷಾರಾಗಿ ಇದ್ದೀನಿ ಅಂಕಲ್ ಈಗ. ಸ್ವಲ್ಪ ಸುಸ್ತು ಅದೇ ಅಷ್ಟೇಯಾ ಎಂದಿದ್ದಳು ನಿಧಾನವಾಗಿ ಸಣ್ಣದಾಗಿ ಕುಂಕುಮ. ಡ್ಯಾಡ್, ಹೇಳಿ ನಿಮ್ಮ ಪುಟ್ಟಿಗೆ, ನಾವೆಲ್ಲ ಇರುವಾಗ ಇಲ್ಲಿ ಯಾರೂ ಕೂಡ ಅನಾಥರಲ್ಲ. ಅಂಥ ಮಾತೆಲ್ಲ ಇಷ್ಟ ಆಗಲ್ಲ ನನಗೆ. ಹಾಗೆ ನೋಡಿದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಇದ್ದು ಅನಾಥರಾದವರು ಎಷ್ಟು ಜನರಿಲ್ಲ. ಕೆಲವರಿಗೆ ಗೊತ್ತಿರುತ್ತೆ ಮೊದಲಿನಿಂದಲೇ ನಾವು ಅನಾಥರೇ ಅಂತ. ಆದರೆ ಕೆಲವರಿಗೆ ಎಲ್ಲ ಇದ್ದು ಅನಾಥರಂತೆ ಬದುಕುವ ದುಸ್ಥಿತಿ ಇರುತ್ತೆ ಅಲ್ವಾ? ಅದರಂಥ ಘೋರ ಇನ್ನೊಂದಿಲ್ಲ. ಅದು ನಿಮಗೂ ಗೊತ್ತು ಎಂದಿದ್ದ ಗಂಭೀರವಾಗಿ ಆಯುಷ್ ಆಚಾರ್ಯ. ಅವನಿಗೆ ಯಾಕೋ ಅವಳು ತಾನು ಅನಾಥೆ ಎಂದಿದ್ದು ಮನಸ್ಸು ಕಲಕಿಬಿಟ್ಟಿತ್ತು, ನೋವಾಗಿತ್ತು. ಅವನ ಮಾತು ಕೇಳಿದವರಿಗೂ ತನ್ನ ಕಿವಿಯನ್ನೇ ನಂಬಲಾಗಲಿಲ್ಲ. ತನ್ನ ಮಗನ ಈ ಮಾತನ್ನ ಹೇಳುತ್ತಿರೋದು ಏನೇ ಆಗಲಿ ನಿಧಾನವಾಗಿ ಬದಲಾಗುತ್ತಿದ್ದಾನೆ ನನ್ನ ಆಯು. ಸಂತೋಷವೇ ಆಗಿತ್ತು ಅವರಿಗೆ ಅವನ ಮಾತು ಕೇಳಿ, ಅವನಲ್ಲಾಗುತ್ತಿರುವ ಬದಲಾವಣೆ ನೋಡಿ. ಹೌದು ಪುಟ್ಟ, ನಾವೆಲ್ಲ ಇರುವಾಗ ನೀನು ಹೇಗೆ ಅನಾಥೆ ಆಗ್ತೀಯಾ? ಹೀಗೆಲ್ಲ ಮಾತನಾಡಿದರೆ ನಮಗೆ ನೋವಾಗುತ್ತೆ ಕಣೋ. ನೀನು ಕೂಡ ಹಾಗೆಲ್ಲ ಯೋಚಿಸಬೇಡ. ನಾವೆಲ್ಲ ಬೇರೆಯವರ, ನಿನ್ನವರೇ ಅಲ್ವಾ? ಏನೇನೋ ಯೋಚಿಸದೆ ಹೋಗಿ ರೆಸ್ಟ್ ಮಾಡು ಪುಟ್ಟ ಎಂದಿದ್ದರು ಅವಳನ್ನು ಏಳಿಸಿ ಮಿಸ್ಟರ್ ಆಚಾರ್ಯ. ಕಮ್ ಲೆಟ್ಸ್ ಗೋ, ನಡಿ, ನಿನ್ನ ಬಿಟ್ಟು ಬರ್ತೀನಿ ಎಂದವನೇ ಅವಳ ಭುಜದ ಸುತ್ತ ಕೈ ಬಳಸಿದ್ದ ಮತ್ತೆ ಆಯುಷ್ ಆಚಾರ್ಯ. ಅದನ್ನು ನೋಡಿ ಮುಗುಳ್ನಗು ಮೂಡಿತು ಮಿಸ್ಟರ್ ಆಚಾರ್ಯ ಅವರಿಗೆ. ಯಾವುದೋ ದೂರದ ಆಶಾಕಿರಣ. ಆಯುಷ್ನ ಫೋನ್ ರಿಂಗಣಿಸಿತ್ತು. ಸ್ಕ್ರೀನ್ ಮೇಲೆ ಹೆಸರು ನೋಡಿದವನ ಮುಖದ ಮೇಲೆ ವಿಷಾದದ ನಗು ಮೂಡಿತ್ತು. ವರು ಎಂದವನು ಕಾಲ್ ಪಿಕ್ ಮಾಡಿದ್ದ ಆಯುಷ್. ಎಸ್ ವರು, ಹಾ ಹೌದಪ್ಪ, ನಿನ್ನ ಮಿಸ್ ಕುಂಕುಮನೋ ಸುರಕ್ಷಿತವಾಗಿ ಅವರನ್ನು ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಆರಾಮಾಗಿದ್ದಾಳೆ. ಯು ಡೋಂಟ್ ವರಿ. ಹಾಂ ಬಾ, ನಿನಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಬರ್ಬೋದು. ಅದಕ್ಕೆಲ್ಲ ನನ್ನ ಕೇಳಬೇಕಾ? ಓಕೆ ಬಾಯ್ ಎಂದು ಕಾಲ್ ಕಟ್ ಮಾಡಿದ್ದ ಆಯುಷ್. ಅವನ ಮಾತಿನಿಂದ ಮುಜುಗರವಾಗಿತ್ತು ಅವಳಿಗೆ. ನಾನು ಯಾವಾಗ ಆ ವರ್ಧನ್ ಸರ್ಗೆ ಅವರ ಮಿಸ್ ಕುಂಕುಮ ಅದೇ ಈ ದೊರೆಗೆ ಏನು ಬಂದಿರೋದು ಅಂತೀನಿ. ಅಂಕಲ್ ಮುಂದೆಲ್ಲ ಹಿಂಗೆ ಮಾತಾಡ್ತಾವ್ರಲ್ಲ, ಎಲ್ಲ ಆ ವರ್ಧನ್ ಸರ್ ಇಂದನೆಯ. ಅವರೇ ಎಲ್ಲರ ಹತ್ರನೂ ನನಗೆ ಮಿಸ್ ಕುಂಕುಮ ಅಂದರೆ ಇಷ್ಟ ಅಂತವ ಡಂಗುರ ಸಾರವ್ರೆ. ನನ್ನ ಒಂದು ಮಾತು ಕೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವರಿಗೆ. ಆದ್ರೂ ಈ ದೊರೆಗೆ ಏನೂ ಅನ್ನಿಸ್ತಾ ಇಲ್ವಾ? ಅವರು ಹಾಗೆಲ್ಲ ಅಂದ್ರೂ ಪರಮಾತ್ಮ ಹೊಟ್ಟೆಗೆ ಹೋದಾಗ ನನಗೆ ನೀನು ಬೇಕು ಅಂತವ ರಚ್ಚೆ ಹಿಡಿತದೆ. ಆಮೇಲೆ ನೀನ್ಯಾರೋ ನಾನ್ಯಾರೋ ಅನ್ನಂಗೆ ಇರ್ತದೆ. ಬರೀ ನನಗೆ ಅಂದು ಆಡಿ ನೋಯಿಸ್ತದೆ. ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಈ ಸಾಮ್ರಾಟ್ರನ್ನ? ತಲೆ ಕೆಟ್ಟು ಹೋಯಿತು ಹುಡುಗಿಗೆ. ಏನಾರ ಆಗಲಿ, ವರ್ಧನ್ ಸರು ನನ್ನ ನೋಡಕ್ಕೆ ಬರ್ತಾರಲ್ಲ, ಆಗ ನೇರವಾಗಿ ಹೇಳಿಬಿಡ್ತೀನಿ, ನನಗೆ ನಿಮ್ಮ ಬಗ್ಗೆ ಆ ಥರದ ಯಾವ ಭಾವನೆಯೂ ಇಲ್ಲ. ದಯವಿಟ್ಟು ಈ ವಿಷಯವನ್ನು ಇಲ್ಲಿಯೇ ಬಿಡಿ ಅಂತವ. ಈ ದೊರೆಯ ಮನಸ್ಸಿನಲ್ಲಿ ನಾನು ಇರಲಿ ಬಿಡಲಿ, ಆದರೆ ನನಗೆ ನನಗೆ ಅವರೆಂದರೆ ಅದೇನೋ ಅರಿಯದ ಭಾವನೆ. ಏನೆಂದು ನನಗೂ ತಿಳಿದಿಲ್ಲ. ನನಗೆ ನಿಜವಾಗಿಯೂ ವರ್ಧನ್ ಸರ್ ಬಗ್ಗೆ ಆ ರೀತಿಯ ಭಾವನೆಗಳು ಖಂಡಿತ ಇಲ್ಲ. ಅಷ್ಟಕ್ಕೂ ನನಗೆ ಈಗಲೇ ಮದುವೆಯ ಬಗ್ಗೆ ಯಾವುದೇ ಆಸಕ್ತಿಯೂ ಇಲ್ಲ. ಅದರಲ್ಲೂ ವರ್ಧನ್ ಸರ್ ಸಾಧ್ಯವೇ ಇಲ್ಲ. ನನಗೆ ನನಗೆ ಈ ದೊರೆಯ ಹೊರತಾಗಿ ಬೇರೆ ಯಾರನ್ನೂ ಊಹಿಸಲು ಕೂಡ ಆಗುತ್ತಿಲ್ಲ. ಆದರೆ ಇವರಿಗೆ ನಾನು ಇದ್ದರೂ ಇಲ್ಲದಿದ್ದರೂ ಏನೂ ವ್ಯತ್ಯಾಸವೇ ಇಲ್ಲ ಅನ್ನಿಸ್ತಾ ಇದೆ ನನಗೆ. ಯಾಕೆ ಹಿಂಗೆ ಮಾಡಿ ನನ್ನ ಜೀವ ತಿಂತದೋ ಈ ದೊರೆ? ಹುಚ್ಚು ಹುಚ್ಚು ಹಿಡಿತಾ ಇದೆ ನನಗೆ ಇದನ್ನೆಲ್ಲ ಯೋಚಿಸಿ. ಬೇಡ, ನನಗೆ ಇವರು ಯಾರ ಸಹವಾಸವೂ ಬೇಡವೇ ಬೇಡ. ಈ ಜಂಜಾಟವೇ ಬೇಡ. ಆಯ್ತಾ ಇಲ್ಲ ನಂತಾವು, ಆಯ್ತಾ ಇಲ್ಲ. ತಲೆ ತಿರುಗಿದಂತಾಗಿ ವಾಲಿದ್ದಳು ಅವನತ್ತ ಕುಂಕುಮ. ತಟ್ಟನೆ ಅವಳ ಭುಜದ ಮೇಲಿದ್ದ ತನ್ನ ಹಿಡಿತವನ್ನು ಬಿಗಿ ಮಾಡಿ ತನ್ನೆದೆಗೆ ಒತ್ತಿಕೊಂಡಿದ್ದ ಬಲವಾಗಿ. ಏಯ್ ಹುಡುಗಿ, ಆರ್ ಯು ಓಕೆ? ಏನಾಗ್ತಾ ಇದೆ ಎಂದಿದ್ದ ಅವಳ ಕೆನ್ನೆ ತಟ್ಟಿ ಆಯುಷ್.
ಮಿಸ್ಟರ್ ಆಚಾರ್ಯ ಅವರಿಗೂ ಕೂಡ ಗಾಬರಿಯಾಗಿತ್ತು. "ಪುಟ್ಟ, ಏನಾಯ್ತು? ತಲೆ ಸುತ್ತಾ ಇದೆ ಅನ್ಸುತ್ತೆ ಆಯು. ತುಂಬ ವೀಕ್ ಇದ್ದಾಳಲ್ಲ, ಸುಸ್ತಾಗಿ ಬಿಟ್ಟಿದ್ದಾಳೆ ಹುಡುಗಿ. ಹೋಗಿ ಅವಳನ್ನ ಅಲ್ಲಿವರೆಗೂ ಬಿಟ್ಟು ಬಾ. ಒಬ್ಬಳನ್ನೇ ಕಳಿಸೋಕ್ಕಾಗಲ್ಲ. ಎಲ್ಲಾದ್ರೂ ಬಿದ್ದಿದ್ರೆ ಕಷ್ಟ. ನಡಿ ಪುಟ್ಟ, ನಿನಗೆ ಸುಸ್ತಾಗಿದೆ, ರೆಸ್ಟ್ ಮಾಡು" ಎಂದು ಅವರು ಜಾನಿ ಬಂಗಲೆಯ ಒಳಗೆ ಹೊರಟಿದ್ದರು. ಅದಕ್ಕೆ ಹೇಳೋದು, ಮನುಷ್ಯ ಮನುಷ್ಯನಿಗೆ ಹೊಟ್ಟೆ ಅಂತ ಒಂದು ಇದೆಯಲ್ಲ, ಅದಕ್ಕೂ ಏನಾದರೂ ಹಾಕ್ಕೋಬೇಕು ಅಂತ. ಏನು ತಿನ್ನದೇ ಇದ್ರೆ ಹೀಗೆ ಆಗೋದು. ಹೊಟ್ಟೆಗೆ ತಿನ್ನೋದಕ್ಕೆ ಏನು ರೋಗ ನಿನಗೆ? ನಾನ್‌ಸೆನ್ಸ್ ಗರ್ಲ್. ಬೈಯುತ್ತಲೇ ಸ್ವಲ್ಪ ದೂರ ಅವಳ ಹೆಗಲಿಗೆ ಹೆಗಲಾದವನು ನಂತರ ಅವಳನ್ನ ಒಂದು ಮಾತು ಕೇಳದೆ ಎತ್ತಿಕೊಂಡೇ ಬಿಟ್ಟಿದ್ದ ಆಯುಷ್. "ಹೇ, ಏನ್ ಮಾಡ್ತಾ ಇದ್ರ ಸರ್? ಬಿಡಿ, ಕೆಳಗೆ ಇಳಿಸಿ ನನ್ನ. ನಾನೇ ನಡಿತೀನಿ. ಮಾತೆತ್ತಿದ್ರೆ ಎತ್ಕೋತಿರಲ್ಲ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಕ್ಕಿಲ್ಲ. ಇಳಿಸಿ ಸರ್ ನನ್ನ" ಎಂದಿದ್ದಳು ಸಂಕೋಚದಿಂದ ಕೊಸರಾಡುತ್ತಾ ಹುಡುಗಿ. "ಕೀಪ್ ಕ್ವೈಟ್, ನಾನ್‌ಸೆನ್ಸ್ ಗರ್ಲ್. ನಡಿತಾಳಂತೆ ನಡಿತಾಳೆ. ನೋಡಿದೀನಿ, ಸುಮ್ನಿರು. ನೆಟ್ಟಗೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ನಿನ್ ಕೈಲಿ. ಇನ್ನು ನಡಿತೀಯಾ? ನಾನೇನು ನಿನ್ನ ಹೊತ್ಕೊಂಡು ಊರು ಬಿಟ್ಟು ಓಡೋಗ್ತಾ ಇಲ್ಲ. ನಿನ್ನ ಮನೆಗೆ ಬಿಡೋಕೆ ಹೋಗ್ತಿದ್ದೀನಿ. ಅಂಡರ್‌ಸ್ಟ್ಯಾಂಡ್? ತೆಪ್ಗಿರು. ಕೊಸ್ರಾಡಿದ್ರೆ ಇಲ್ಲೇ ಎತ್ತಿ ಬಿಸಾಡಿಬಿಡ್ತೀನಿ ಸ್ಟುಪಿಡ್. ಗದರಿ ಇನ್ನೂ ತನ್ನ ಹಿಡಿತವನ್ನ ಬಿಗಿಗೊಳಿಸಿದವನು ಅವಳಿಗೆಂದು ಕೊಟ್ಟಿದ್ದ ಮನೆಯ ಮುಂಬಾಗಿಲಿಗೆ ಬಂದೇ ಅವಳನ್ನ ಕೆಳಗೆ ಇಳಿಸಿದ್ದ ಹುಡುಗ. "ಹ್ಞೂ ನಡಿ ಇನ್ನು ಒಳಗೆ. ಏನೋ ನಾನು ನಿನ್ನ ತಿಂದು ಬಿಡ್ತೀನಿ ಅನ್ನೋ ಹಾಗಾಡ್ತೀಯಲ್ಲ" ಗುರ್ರೆಂದಿದ್ದ ಅವಳತ್ತ ನೋಡಿ. ಸಂಕೋಚದಿಂದ ಹಿಡಿಯಷ್ಟಾಗಿದ್ದಳು ಅವಳು. "ನೋಡಿ, ನಿಮ್ಮ ಫ್ರೆಂಡ್ನ ಮನೆಗೆ ತಂದು ಮುಟ್ಸಿದ್ದೀನಿ. ಹೊಟ್ಟೆಗೆ ಏನಾದ್ರೂ ಕೊಡಿ ಅವಳಿಗೆ, ಸ್ವಲ್ಪ ಗಟ್ಟಿಯಾಗ್ಲಿ. ಸುಸ್ತಾಗಿ ಬೀಳೋ ಹಾಗಾಗಿದ್ಲು" ಆಗ ತಾನೇ ತಮ್ಮತ್ತ ಬಂದ ಮಂದಾರಾಳಿಗೆ ಹೇಳಿದ್ದ ಆಯುಷ್. "ಆ್ಯಂಡ್ ಯೂ, ಕೋಳಿ ಕೆದಕಿದ ಹಾಗೆ ಕೆದಕೋದಲ್ಲ. ಸರಿಯಾಗಿ ತಿನ್ನು, ನೆಟ್ಟಗೆ ನಿಲ್ಲೋಕಾದ್ರೂ ಶಕ್ತಿ ಬರ್ಲಿ. ನಡೆಯೋದು ಆಮೇಲೆ. ಏನು ಹೇಳಿದ್ದರ್ಥ ಆಯ್ತಾ" ಎಂದಿದ್ದ ಅವಳತ್ತ ಕೆಂಗಣ್ಣು ಬಿಟ್ಟು. ಆಯಿತು ಎಂಬಂತೆ ತಲೆ ಆಡಿಸಿದ್ದಳು ತಗ್ಗಿಸಿದ ತಲೆಯನ್ನ ಎತ್ತದೆ ಕುಂಕುಮ. "ಗುಡ್. ನೋಡಿ, ಏನಾದ್ರೂ ಬೇಕಾದ್ರೆ ನನ್ನ ನಂಬರ್ ಇದೆಯಲ್ಲ, ಕಾಲ್ ಮಾಡಿ. ಸಂಕೋಚ ಬೇಡ. ಟೇಕ್ ಕೇರ್ ಆಫ್ ಹರ್. ನಾನಿನ್ನು ಹೊರಡ್ತೀನಿ. ಟೈಮ್ಗೆ ಟ್ಯಾಬ್ಲೆಟ್ಸ್ ಕೊಡೋದನ್ನ ಮರಿಬೇಡಿ. ಅವಳು ರೆಸ್ಟ್ ಮಾಡ್ಲಿ" ಎಂದವನು ಒಮ್ಮೆ ಹುಡುಗಿಯತ್ತ ದೀರ್ಘವಾಗಿ ನೋಡಿ ತಿರುಗಿ ಸರಸರನೆ ನಡೆದು ಬಿಟ್ಟಿದ್ದ. "ವಾಟ್? ಏನ್ ಹೇಳ್ತಾ ಇದೀಯ ಚಂದ್ರು? ನೀನು ಹೇಳ್ತಾ ಇರೋದು ನಿಜ ಏನೋ? ಆಯು ಆಯುಗೆ ನಮ್ ಪುಟ್ಟಕ್ಕ ಇಷ್ಟನಾ? ನನ್ನ ಕಿವಿಯನ್ನೇ ನಾನು ನಂಬೋಕೆ ಆಗ್ತಾ ಇಲ್ವಲ್ಲೋ. ಹಾಗೇನಾದ್ರೂ ಇದು ಸತ್ಯ ಆದ್ರೆ ನಿನ್ನ ಉಪಕಾರನ ನನ್ನ ಜೀವ ಇರೋವರೆಗೂ ಮರೆಯಲ್ಲ ಕಣೋ ಚಂದ್ರು" ಸಂತೋಷದಿಂದ ಬಡಬಡಿಸಿದ್ದರು ಮಿಸ್ಟರ್ ಆಚಾರ್ಯ. ಕಣ್ಣೀರಾಗಿದ್ದರು ಆನಂದದಿಂದ. ಡಾಕ್ಟರ್ ಚಂದ್ರಕಾಂತ್ ತನ್ನ ಗೆಳೆಯನಿಗೆ ಕಾಲ್ ಮಾಡಿ ತನ್ನ ಅನಿಸಿಕೆಯನ್ನ ಹೇಳಿದ್ದರು. ಅವರ ಮಾತನ್ನ ನಂಬಲಾಗದಿದ್ದರೂ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಡೆದ ಘಟನೆಯನ್ನ ನೆನಪಿಸಿಕೊಂಡಿದ್ದರು ಮಿಸ್ಟರ್ ಆಚಾರ್ಯ. ಹುಡುಗಿಯನ್ನ ಅತ್ಯಂತ ಜೋಪಾನವಾಗಿ ನೋಡಿಕೊಂಡಿದ್ದ ಆಯುಷ್ ಇದ್ದರೂ ಇರಬಹುದು, ಯಾಕೆ ಇರಬಾರ್ದು? ಅವನು ಯಾವುದನ್ನೂ ಬಾಯಿ ಬಿಟ್ಟು ಹೇಳುವವನಲ್ಲ ಎಂದುಕೊಂಡರು. "ಐ ಥಿಂಕ್ ಸೋ ರಘು. ನಾನು ಗಮನಿಸಿದ ಪ್ರಕಾರ ಅವನ ಮನಸ್ಸಿನಲ್ಲಿ ಆ ಹುಡುಗಿಯ ಬಗ್ಗೆ ಒಂದು ಸ್ಪೆಷಲ್ ಕನ್ಸರ್ನ್ ಇದೆ. ಅವಳ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ ಅನ್ನಿಸ್ತು. ಅದು ಯಾವ ಭಾವನೆ ಅಂತ ನನಗೂ ಗೊತ್ತಿಲ್ಲ. ಆದರೆ ವರ್ಧನ್ ಆ ಹುಡುಗಿಯ ಬಗ್ಗೆ ಮಾತನಾಡಿದಾಗ ತುಂಬಾ ರೆಸ್ಟ್ಲೆಸ್ ಆಗ್ತಾ ಇದ್ದ ಆಯು. ನಾನದನ್ನ ಸ್ವಲ್ಪ ಸ್ಪಷ್ಟವಾಗಿ ನೋಡಿದ್ದೀನಿ. ಅದಕ್ಕೆ ನನಗೆ ಹಾಗೆ ಅನ್ನಿಸ್ತು. ಸಮಯ ಮೀರೋದಕ್ಕೆ ಮೊದಲು ನಿನಗೆ ಹೇಳಬೇಕು ಅನ್ನಿಸ್ತು. ಅದಕ್ಕೆ ಈಗಲೇ ಕಾಲ್ ಮಾಡ್ದೆ ಕಣೋ. ಏನಾದ್ರೂ ಮಾಡಿ ಅಸಲು ವಿಷಯ ತಿಳ್ಕೊ" ಎಂದಿದ್ದರು ಡಾಕ್ಟರ್ ಚಂದ್ರಕಾಂತ್. "ಹೌದು, ತಿಳಿಲೇಬೇಕು. ಆದರೆ ಹೇಗೆ?" ಯೋಚನೆಗೆ ಬಿದ್ದಿದ್ದರು ಮಿಸ್ಟರ್ ಆಚಾರ್ಯ. "ರಘು, ಏನ್ ಯೋಚನೆ ಮಾಡ್ತಾ ಇದೀಯಾ? ನನ್ನ ಉದ್ದೇಶ ನಿನಗೆ ಈ ವಿಷಯ ತಿಳಿಸೋದೇ ಆಗಿತ್ತು ಕಣೋ. ನಿನಗೆ ಟೆನ್ಷನ್ ಕೊಡೋದಲ್ಲ. ನೀನು ನೋಡಿದ್ರೆ ಮಾತೇ ಆಡ್ತಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ರಘು, ನಾನು ಅವನನ್ನ ಗಮನಿಸಿದ ಪ್ರಕಾರ ಹಾಗೇ ಇರಬಹುದು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಅದೇ ಆಗಿರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಕಣೋ. ನನ್ನ ಯೋಚನೆ ತಪ್ಪು ಕೂಡ ಆಗಿರ್ಬೋದು. ಅದಕ್ಕೆ ಹೇಳಿದ್ದು ನಿನಗೆ. ನೀನು ಹೇಗಾದ್ರೂ ಮಾಡಿ ಆಯು ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊ ಅಂತ. ನಾನು ಕೂಡ ಬರ್ತೀನಿ ನಿನ್ನ ನೋಡೋಕೆ ಆಮೇಲೆ" ಎಂದಿದ್ದರು ಡಾಕ್ಟರ್ ಚಂದ್ರಕಾಂತ್. "ನನಗೆ ವಿಷಯ ತಿಳಿಸಿ ಒಳ್ಳೆಯ ಕೆಲಸ ಮಾಡಿದೆ ಕಣೋ ಚಂದ್ರು. ನನಗಂತೂ ಖುಷಿಗೆ ಮಾತೇ ಬರ್ತಾ ಇಲ್ಲ ಮಾರಾಯ. ಇಂಥ ಒಂದು ಪವಾಡ ಕೂಡ ಆಗಬಹುದೇ ನನ್ನ ಮಗನ ಬದುಕಿನಲ್ಲಿ ಅನ್ನಿಸ್ತಾ ಇದೆ ಕಣೋ. ನಿನ್ನ ಅನಿಸಿಕೆ, ನಿನ್ನ ಅನಾಲಿಸಿಸ್ ಏನಾದರೂ ಸರಿಯಾಗಿದ್ದರೆ ಅಬ್ಬಾ, ಯೋಚಿಸಿದರೆ ನನಗೆ ನನ್ನ ಜೀವನದ ಅಷ್ಟೂ ಖುಷಿಯೂ ಒಂದೇ ಸಲ ಸಿಕ್ಕಿದಷ್ಟು ಆನಂದ ಆಗ್ತಾ ಇದೆ ಗೊತ್ತಾ. ನನ್ನ ಜೀವನದಲ್ಲಿ ನನ್ನ ಮಗನ ಸಂತೋಷಕ್ಕಿಂತ ಮಿಗಿಲಾದುದು ಏನೂ ಇಲ್ಲ ಅಂತ ಗೊತ್ತಲ್ವಾ ನಿನ್ಗೆ. ನನ್ನ ನಂತರ ಅವನ ಜೊತೆ ಯಾರು ಒಂಟಿಯಾಗಿ ಬಿಡ್ತಾನೆ ಅನ್ನೋದೇ ನನ್ನ ಕೊರಗು ಚಂದ್ರು. ಅವನ ಜೀವನ ಒಂದು ಹಂತಕ್ಕೆ ಬಂದು ಬಿಟ್ಟರೆ ನಾನು ಹಾಯಾಗಿ ಕಣ್ಣು ಮುಚ್ಚಿ ಬಿಡ್ತೀನಿ ಕಣೋ" ಎಂದಿದ್ದರು ಭಾವುಕರಾಗಿ ಮಿಸ್ಟರ್ ಆಚಾರ್ಯ.
ಕೊಡ್ತೀನಿ ಬುರುಡೆ ಮೇಲೆ ಮಗನೇ 4 ಏನು ಅಂತ ಮಾತಾಡ್ತೀಯೋ? ಅಲ್ಲ ನಾನು ಹೇಳಿದ್ದ ಈ ವಿಷಯ ಕೇಳಿ ಸಂತೋಷದಿಂದ ಕುಣಿದಾಡಿ ಬಿಡ್ತೀಯಾ ನೀನು ಅನ್ಕಂಡ್ರೆ ನೀನು ಸಾಯೋ ಮಾತೆಲ್ಲ ಆಡ್ತೀಯಾ? ಎಂದಿದ್ದರು ಕೋಪದಿಂದ ಡಾಕ್ಟರ್ ಚಂದ್ರಕಾಂತ್. ಸಾರಿ, ಸಾರಿ ತಪ್ಪಾಯ್ತು ಮಾರಾಯ. ನಾನು ಹೋಗ್ತೀನಿ ಅಂದ ತಕ್ಷಣ ಹೋಗಿ ಬಿಡ್ತೀನಾ? ನಮ್ಮಂಥವ್ರಿಗೆ ಆಯಸ್ಸು ಜಾಸ್ತಿ ಕಣೋ. ಅಷ್ಟು ಬೇಗ ಆ ದೇವರು ನಮ್ಮನ್ನ ಕರ್ಕೊಂಡು ಹೋಗಲ್ಲ. ಹೋಗಲಿ ಬಿಡು. ತುಂಬಾ ಥ್ಯಾಂಕ್ಸ್ ಚಂದ್ರು. ಇಷ್ಟು ಹೇಳಿದ್ಯಲ್ಲ, ಏನು ಮಾಡಬಹುದು ಅಂತ ನಾನು ಯೋಚಿಸ್ತೀನಿ. ನೀನು ಬರ್ತೀನಿ ಅಂದಿದ್ದೀಯಲ್ಲ ಎಂದಿದ್ದರು ಮಿಸ್ಟರ್ ಆಚಾರ್ಯ. ಯೋಚಿಸೋಕೆ ಜಾಸ್ತಿ ಸಮಯ ತಗೋಬೇಡ. ಆದಷ್ಟು ಬೇಗ ಏನಾದ್ರೂ ಮಾಡು. ಆಮೇಲೆ ಸಮಯ ಮೀರಿ ಹೋದರೆ ಕಷ್ಟ. ಆ ಹುಡುಗ ವರ್ಧನ್ ಹುಡುಗಿಯ ಜೊತೆ ಮಾತಾಡ್ತೀನಿ ಅಂದಿದ್ದಾನೆ. ಆ ಹುಡುಗಿ ಅದೇನು ಹೇಳುತ್ತೋ ಗೊತ್ತಿಲ್ಲ. ಅವಳ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ. ಅದಿನ್ನೂ ಚಿಕ್ಕ ಹುಡುಗಿ ಅನಿಸುತ್ತೆ. ಇದನ್ನೆಲ್ಲ ಯೋಚಿಸುವ ವಯಸ್ಸಲ್ಲ ಅವಳದು. ನೋಡೋಣ ನಮ್ಮ ಆಯುಹಣೆಯಲ್ಲಿ ಏನು ಬರೆದಿದೆಯೋ ಎಂದಿದ್ದರು ಡಾಕ್ಟರ್ ಚಂದ್ರಕಾಂತ್. ನನ್ನ ಪ್ರಕಾರ ಅವಳಿಗೆ ಈಗಲೇ ಅಂಥ ಯಾವ ಯೋಚನೆಯೂ ಇಲ್ಲ ಕಣೋ. ನೀನು ಹೇಳಿದ ಹಾಗೆ ಅವಳು ಇನ್ನೂ ಚಿಕ್ಕೋಳು. ಅದರ ಬಗ್ಗೆ ಎಲ್ಲ ಯೋಚಿಸುವ ವಯಸ್ಸಲ್ಲ. ಈಗಿನ ಹುಡುಗಿಯರ ಹಾಗೆ ಅಲ್ಲ ಅವಳು. ಈಗಿನ ಕಾಲದ ಹುಡುಗಿಯರಿಗೆ ಹೋಲಿಸಿದರೆ ತುಂಬಾ ಜವಾಬ್ದಾರಿಯು ಇರೋ ಹುಡುಗಿ ಅವಳು. ತುಂಬಾ ತಿಳುವಳಿಕೆ ಇದೆ. ಕಷ್ಟ ಸುಖದ ಅರಿವಿದೆ. ಬದುಕನ್ನ ತನ್ನ ಇಷ್ಟದಂತೆ ರೂಪಿಸಿಕೊಳ್ಳಬೇಕು ಅನ್ನೋ ಹಠ, ಛಲ ಎಲ್ಲ ಇದೆ ಹುಡುಗಿಗೆ. ಇಂಥದ್ದನ್ನೆಲ್ಲ ಯೋಚಿಸೋ ಹುಡುಗಿ ಅಲ್ವೇ ಅಲ್ಲ ಅವಳು ಕಣೋ ಎಂದಿದ್ದರು ಮಿಸ್ಟರ್ ಚಂದ್ರಕಾಂತ್. ನಿನಗೆ ಒಂದು ವಿಷಯ ಗೊತ್ತಾ ಚಂದ್ರು? ನಮ್ಮ ಬಂಗಾರಿ ಈ ಹುಡುಗಿಯನ್ನ ಎಷ್ಟು ಹಚ್ಚಿಕೊಂಡಿದ್ದಾಳೆ ಗೊತ್ತಾ? ಅಕ್ಕ ಅನ್ನುತ್ತೆ ಹುಡುಗಿಯನ್ನ. ಏನೇನೋ ಮಾತಾಡ್ತಾರೆ ಇಬ್ರು ಕೂಡ. ಆ ಹುಡುಗಿ ಕೂಡ ಒಂದು ಪುಟ್ಟ ಹುಡುಗಿಯನ್ನ ಸಾಕ್ತಾ ಇದ್ದಾಳಂತೆ ಕಣೋ, ಅನಾಥಾಶ್ರಮದ ಹುಡುಗಿಯಂತೆ. ನನ್ನಂತೆ ಆ ಹುಡುಗಿ ಅನಾಥ ಭಾವ ಅನುಭವಿಸಬಾರ್ದು, ಅದಕ್ಕೆ ನಾನೇ ನೋಡ್ಕೋತೀನಿ ಆ ಹುಡುಗಿಯನ್ನ ಅಂತಾಳೆ. ಎಂಥ ಉದಾತ್ತ ಮನೋಭಾವ ನೋಡು ಹುಡುಗಿಯದು. ನನಗಂತೂ ಈ ಹುಡುಗಿ ಯಾರೋ ಹೊರಗಿನವಳು ಅಂತ ಅನ್ನಿಸ್ತಾನೇ ಇರಲಿಲ್ಲ ಚಂದ್ರು. ಈಗ ನೀನು ಹೇಳಿದ ವಿಷಯ ಕೇಳಿ ನಾನು ನೆಲದ ಮೇಲೆಯೇ ಇಲ್ಲ ಕಣೋ. ಅಷ್ಟು ಸಂತೋಷ ಆಗ್ತಾ ಇದೆ ನನಗೆ ಎಂದಿದ್ದರು ಮಿಸ್ಟರ್ ಆಚಾರ್ಯ. ಓ, ಈಸ್ ಇಟ್? ನಮ್ಮ ಬಂಗಾರಿನೂ ಹುಡುಗಿಯನ್ನ ಇಷ್ಟಪಟ್ಟಿದ್ದೆ ಅಂದ್ರೆ ಆಶ್ಚರ್ಯನೇ ಬಿಡು. ಸಂತೋಷ ಕೂಡ. ಒಂದು ವೇಳೆ ನನ್ನ ಊಹೆ ನಿಜವಾದ್ರೆ ಪಾಪದ ಮಗುವಿಗೆ ಈ ಹುಡುಗಿಯ ಪ್ರೀತಿ ಮಮತೆ ಸಿಗುತ್ತೆ. ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಯಾವುದಕ್ಕೂ ನೀನು ಮಾತಾಡು ರಘು ಆಯು ಜೊತೆ. ಓಕೆ, ಟೇಕ್ ಕೇರ್. ಡ್ಯೂಟಿಗೆ ಟೈಮ್ ಆಯಿತು. ರೌಂಡ್ಸ್ಗೆ ಹೋಗ್ಬೇಕು ಕಣೋ ನಾನು. ಬಾಯ್ ರಘು ಎಂದು ಕಾಲ್ ಕಟ್ ಮಾಡಿದ್ದರು ಡಾಕ್ಟರ್ ಚಂದ್ರಕಾಂತ್. ನೋಡ್ದಾ, ನಾನು ಹೇಳಿಲ್ವಾ ಆಯು ಸರ್ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಜನ ಅಂತವ. ಎಷ್ಟು ಕೇರ್ ಮಾಡ್ತಾರೆ ನೋಡ್ದಾ ನಿನ್ನ. ಎಷ್ಟು ಜಾಗ್ರತೆ ಹೇಳಿ ಹೋದ್ರು. ಹಾಗೆ ನೋಡಿದರೆ ಅವರಿಗೆ ನಾವೆಲ್ಲ ಯಾವ ಲೆಕ್ಕ? ಅವರ ಕಾಲಿನ ಉಗುರಿಗೂ ಸಮ ಅಲ್ಲ ನಾವು. ಆದರೂ ಎಷ್ಟು ಕಾಳಜಿ ಮಾಡ್ತಾರೆ ನಮ್ಮನ್ನ. ಇದಕ್ಕಿಂತ ಹೆಚ್ಚಿನದನ್ನ ನಾವು ಅವರಿಂದ ಬಯಸಬಾರದು ಕಣೆ ಕುಂಕುಮ್. ತಪ್ಪಾಗುತ್ತೆ ಅದು. ಹೋಗಲಿ ಬಿಡು ಆ ವಿಷಯ. ಮಲಗು ನೀನು. ನಾನು ನಿನಗೆ ಗಂಜಿ ಮಾಡ್ತೀನಿ ಆಯ್ತಾ? ಸರಿಯಾಗಿ ತಿನ್ನು. ಇಲ್ಲ ಅಂದ್ರೆ ಆಯುಸರು ನನಗೆ ಕ್ಲಾಸ್ ತಗತಾರೆ ಎಂದು ಒಳಗೆ ನಡೆದಿದ್ದಳು ಗೆಳತಿಯನ್ನ ಮಲಗಿಸಿ ಮಂದಾರ. ಗೆಳತಿಯ ಮಾತನ್ನ ಗಮನವಿಟ್ಟು ಕೇಳುತ್ತಿದ್ದವಳು ಯಾಕೋ ಮಂಕಾದಳು ಕುಂಕುಮ. ಹೌದು, ಮಂದ ಹೇಳಿದ ಹಾಗೆ ದೊರೆಗೆ ಯಾವ ರೀತಿಯಲ್ಲೂ ಸಮವಲ್ಲ ನಾನು. ಅವರೆಲ್ಲಿ ನಾವೆಲ್ಲಿ? ನನಗೆ ಯಾಕೆ ಅವರ ಬಗ್ಗೆ ಯಾವುದೋ ಅರಿಯದ ಭಾವನೆ. ತಪ್ಪು ತಪ್ಪು ಅದು. ಆದರೆ ಏನು ಮಾಡಲಿ ನಾನು? ನನ್ನ ಮನಸ್ಸು ನನ್ನ ಮಾತು ಕೇಳುತ್ತಿಲ್ಲ. ಏನು ಮಾಡಲಿ ನಾನು? ಆಗುತ್ತಿಲ್ಲ ನನ್ನಿಂದ, ಆಗುತ್ತಿಲ್ಲ. ಹಣೆ ಒತ್ತಿಕೊಂಡಿದ್ದಳು ನೋವಿನಿಂದ ಕುಂಕುಮ. ಏನಾಯ್ತು ಮಿಸ್ ಕುಂಕುಮ ಎನ್ನುತ್ತಾ ಅವಳತ್ತ ಧಾವಿಸಿ ಬಂದಿದ್ದ ವರ್ಧನ್. ಆಗ ತಾನೇ ಕುಂಕುಮಾಳನ್ನ ನೋಡಿ ಅವಳ ಆರೋಗ್ಯ ವಿಚಾರಿಸಿ ಹೋಗಬೇಕೆಂದು ಬಂದಿದ್ದ ವರ್ಧನ್ ಡೈರೆಕ್ಟ್ ಆಗಿ ಅವಳ ಮನೆಗೆ. ರಾತ್ರಿ ಆಗಿದ್ದರೂ ಮನಸ್ಸು ತಡೆಯದೆ ಬಂದೇ ಬಿಟ್ಟಿದ್ದ ಅವನು. ಆಯುಷ್ ಅವಳು ಆರಾಮವಾಗಿ ಇದ್ದಾಳೆ, ಮನೆಗೆ ತಲುಪಿಸಿದ್ದೀನಿ ಅಂದರೂ ಅವಳನ್ನ ಒಮ್ಮೆ ನೋಡಿ ಮಾತನಾಡದೆ ಸಮಾಧಾನ ಇರಲಿಲ್ಲ ಅವನಿಗೆ. ಒಳಗೆ ಬರುತ್ತಿದ್ದವನ ಕಣ್ಣಿಗೆ ಅವಳು ತಲೆ ಒತ್ತಿಕೊಂಡು ಕಣ್ಣು ಮುಚ್ಚಿದ್ದು ಕಂಡು ಗಾಬರಿಯಾಗಿತ್ತು. ಅದಕ್ಕೆ ಅವಳತ್ತ ಧಾವಿಸಿದ್ದ ಅವನು. ಥಟ್ಟನೆ ಕಣ್ಣು ಬಿಟ್ಟು ಧ್ವನಿ ಬಂದತ್ತ ತಿರುಗಿದವಳು. ಒಂದು ರೀತಿಯ ಅಸಹನೆಯಿಂದ ಮುಖ ಸಿಂಡಿರಿಸಿದ್ದಳು ಹುಡುಗಿ. ಮೊದಲೇ ತನ್ನ ತಲೆಬುಡವಿಲ್ಲದ ಯೋಚನೆಗಳಿಂದ ಕಂಗಾಲಾಗಿದ್ದಳು. ಜೊತೆಗೆ ಸುಸ್ತು. ಈಗ ವರ್ಧನ್ ಬಂದಿದ್ದು ಯಾಕೋ ಅವಳಿಗೆ ತನ್ನ ಸಂಕಟ ಇನ್ನೂ ಹೆಚ್ಚಾದಂತೆ ಎನಿಸಿತ್ತು. ಥತ್, ಈ ವರ್ಧನ್ ಸರ್ ಸವಾರಿ ಯಾಕೆ ಇಲ್ಲಿ, ಅದು ಈ ಸಮಯದಲ್ಲಿ ಬಂದಿದೆ? ಏನಾಗಿದೆ ಇವರಿಗೆ? ಯಾರ ಮನೆಗೆ ಯಾವ ಸಮಯದಲ್ಲಿ ಹೋಗಬೇಕು ಅನ್ನೋದು ಕೂಡ ಗೊತ್ತಾಗದಷ್ಟು ದಡ್ರ ಇವರು. ಏನ್ ಜನನೋ ಏನೋಪ್ಪ, ಛೇ ಎಂದುಕೊಂಡು ತನ್ನತ್ತ ಬರುತ್ತಿದ್ದವನನ್ನ ಕಣ್ಣು ಸಂಕುಚಿಸಿ ನೋಡುತ್ತಾ ಎದ್ದು ಕುಳಿತು ತನ್ನ ಕೂದಲು ಬಟ್ಟೆ ಸರಿಮಾಡಿಕೊಂಡಿದ್ದಳು ಹುಡುಗಿ.
ಯಾಕೆ ತಲೆ ಹಿಡ್ಕೊಂಡಿದ್ದೀರಾ ಮಿಸ್ ಕುಂಕುಮ? ಏನಾಯ್ತು? ಮತ್ತೆ ತಲೆ ಏನಾದ್ರೂ ನೋಯ್ತಾ ಇದೆಯಾ? ಜ್ವರ ಇದೆಯಾ? ಎನ್ನುತ್ತಾ ಅವಳ ಹತ್ತಿರ ಬರುತ್ತಿದ್ದವನ ಮಾತನ್ನ ತಡೆದಿತ್ತು ಅವಳ ಧ್ವನಿ. ನೋ, ನೋ, ಇಲ್ಲ ಸರ್. ನಾನು ಆರಾಮಾಗೇ ಇದ್ದೀನಿ. ನೀವು ಗಾಬರಿ ಆಗುವಂಥದ್ದೇನೂ ಆಗಿಲ್ಲ ನನಗೆ. ಮಾಮೂಲಿ ಜ್ವರ ಬಂದಿತ್ತು ಅಷ್ಟೇ. ಎಲ್ಲರಿಗೂ ಬರುತ್ತೆ ಅಲ್ವಾ ಅದು. ಜ್ವರ ಬಂದಿದ್ದರಿಂದ ಸ್ವಲ್ಪ ಸುಸ್ತಿದೆ ಅಷ್ಟೇ. ಡೋಂಟ್ ವರಿ ಸರ್. ಐ ಆಮ್ ಫೈನ್ ನೌ ಎಂದಿದ್ದಳು ಕುಂಕುಮ ಅವನನ್ನ ಅಲ್ಲಿಯೇ ತಡೆಯುತ್ತಾ. ಅನಿವಾರ್ಯವಾಗಿ ಅಲ್ಲಿಯೇ ಇದ್ದ ಒಂದು ಕುರ್ಚಿಯ ಮೇಲೆ ಕುಳಿತಿದ್ದ ವರ್ಧನ್ ಅದನ್ನ ಕುಂಕುಮಾಳ ಎದುರಿಗೆ ತಂದುಕೊಂಡು ತಾನು ತಂದಿದ್ದ ಹಣ್ಣಿನ ಕವರನ್ನ ಅವಳ ಕಾಟಿನ ಮೇಲೆ ಇಟ್ಟಿದ್ದ ವರ್ಧನ್. ಬೇಗ ಹುಷಾರಾದ್ರೆ ನನಗೂ ಸಂತೋಷವೇ ಮಿಸ್ ಕುಂಕುಮ. ನಿಮಗೆ ಹುಷಾರು ತಪ್ಪಿದ್ದು ನೋಡಿ ನನಗೇ ಹುಷಾರು ತಪ್ಪಿದಂತಾಗಿತ್ತು ಗೊತ್ತಾ? ಯಾಕೆ ಹಾಗೆ ಸಡನ್ ಆಗಿ ಹೆಲ್ತ್ ಅಪ್ಸೆಟ್ ಆಯಿತು ನಿಮಗೆ ಅಂತಾನೇ ಗೊತ್ತಾಗ್ಲಿಲ್ಲ ನನಗೆ ನೋಡಿ. ಸಂಜೆಯವರೆಗೂ ಚೆನ್ನಾಗಿಯೇ ಇದ್ರಲ್ವಾ ಎಂದಿದ್ದ ಅವಳತ್ತ ನೋಡುತ್ತಾ ವರ್ಧನ್.